ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್. ಇವತ್ತು ನಾನು ಕಮಲದ ಬೀಜ ಇಲ್ಲ ಮಖಾನ ಲೋಟಸ್ ಸೀಡ್ಸ್ ಏನು ಬೇಕಾದರೂ ಕರಿಬಹುದು. ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 50 ಗ್ರಾಮ್ ಮಾತ್ರ ಬಳಸ್ತೀನಿ. ಹೇಗೆ ಕೆಲವರು ಹೊಸಬ್ರಿಗೆ ಇದು ಗೊತ್ತಿರಲ್ಲ, ಏನಿದು ಅಂತ ಕೇಳ್ತಾ ಇರ್ತೀರ. ಇದು ತಾವರೆಯ ಬೀಜ ಅಂದರೆ ಕಮಲದ ಬೀಜ ಅಂತ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಹಾರ್ಟ್ ಪೇಷಂಟ್ ಆಗಲಿ, ಸಣ್ಣ ಆಗೋದಾಗಲಿ ನೋಡಿ ಈ ರೀತಿ ಇರುತ್ತೆ. ಇದ್ರದ್ದು ಬೀಜ ಹಗುರವಾಗಿರುತ್ತೆ. ಈ ಬೀಜನ ಹರಳು ಮಾಡಿ ಇದನ್ನು ಇಷ್ಟು ದಪ್ಪನೇ ಆಗಿರುತ್ತೆ. ಇದನ್ನು ನಾವು ತುಪ್ಪದಲ್ಲಿ ಕರಿಬೇಕು. ತುಪ್ಪ ಆದರೆ ತುಂಬ ರುಚಿ ಕೊಡುತ್ತೆ. ಹಾಗಾಗಿ ನಾನು 4 ಟೀ ಸ್ಪೂನ್ಸ್ ತುಪ್ಪ ಹಾಕಿ ಕರೆದಿದ್ದೀನಿ. ಸಣ್ಣ ಹುರಿಯಲ್ಲಿ ಕರೆದ್ರೆ ಸಾಕು, ಹೆಚ್ಚು ಜೋರು ಹುರಿ ಕೊಡೋದು ಬೇಡ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಸಣ್ಣ ಆಗಬೇಕಂದ್ರೆ ಮೂಳೆ ಜಾಯಿಂಟ್ ಏನಾದರೂ ನೋವಿದ್ದರೆ ಮೂಳೆಗಂತೂ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಕಮಲದ ಬೀಜದಿಂದ ನೀವು ಈ ಒಳ್ಳೆ 5 ನಿಮಿಷದಲ್ಲಿ ಆಗುವಂಥ ಈ ಆಹಾರನ ಮಾಡಿಕೊಂಡು ಮಕ್ಕಳಿಗೂ ಕೊಡಿ. ಮಕ್ಕಳಿಗೂ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ಒಳ್ಳೆಯದು ಅನಿಸೋದನ್ನ ನಾವು ಬಿಡಬಾರ್ದು. ಆದಷ್ಟು ನಾವು ಅದನ್ನು ಸೇವಿಸೋಕ್ಕೆ ಇಷ್ಟಪಡಬೇಕು. ಈ ಲೋಟಸ್ ಸೀಡ್ಸಿಂದ ಅನೇಕ ರೀತಿಯ ಪದಾರ್ಥಗಳನ್ನ ನಾವು ಮಾಡಬಹುದು. ಇದರಲ್ಲಿ ನಾವೇನಾದರೂ ಹಾಲಲ್ಲೇ ಹಾಕ್ಕೊಂಡು ಕುಡಿಯೋದಾಗಲಿ, ಇಲ್ಲ ನಾವು ಇದನ್ನು ಆರಾಮಾಗಿ ನಾವು ಚಾಟ್ಸ್ ಮಾಡಬೇಕಂದ್ರೆ ಇದನ್ನು ಬಳಸ್ಕೊಂಡು ಸಹ ಮಾಡಬಹುದು. ತುಂಬ ಅನೇಕ ರೀತಿಯಲ್ಲಿ ಇದನ್ನು ಪೌಡ್ರು ಸಹ ಮಾಡಿಕೊಂಡು ದಿನನಿತ್ಯ ಮಕ್ಕಳಿಗೆ ನಾವು ಕೊಡಬಹುದು. ತುಂಬ ವಿಧವಾಗಿ ಮಾಡಿಕೊಂಡು ಆರೋಗ್ಯನ ಕಾಪಾಡಿಕೊಳ್ಳುವಂತಹ ಈ ಕಮಲದ ಹೂ ಮಖಾನ, ಇದನ್ನು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಮಾಡಿ ಕೊಡಿ. ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ನಾನು ಇನ್ನೇನು ಹೆಚ್ಚಿಗೆ ಹಾಕಿಲ್ಲ. ಈ ಚಾಟ್ಸ್ ಮಸಾಲ, ಸಾಲ್ಟು, ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಅರಿಶಿನ ಆ ತುಪ್ಪದಲ್ಲಿ ಹುರಿತಿದ್ದಂಗೆ ಆ ಬಿಸಿನ ಇರುವಾಗಲೇ ಸ್ವಲ್ಪ ಉಗುರು ಬೆಚ್ಚಿದ್ದಾಗಲೇ ಸ್ಟವ್ ಆಫ್ ಮಾಡಿಬಿಟ್ಟು ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಖಾರ ಹೊಂದ್ಕೊಳ್ಬೇಕಷ್ಟೇ. ಉಪ್ಪು ಖಾರ ಇದ್ರೇ ಇದು ರುಚಿನೇ ಬೇರೆ. ಇದು ಹಗುರವಾಗಿರುತ್ತೆ ಸ್ನೇಹಿತರೆ. ಇದು ಕಡಲೆಪುರಿ ನಾವು ಹೇಗೆ ಇರುತ್ತೋ ಹಾಗೆಯೇ ಆ ರೀತಿ ನಾವು ಇದನ್ನು ಮಾಡ್ಕೊಂಡು ತಿನ್ನೋದಷ್ಟೇ ಹೊರತು ಬೇರೆ ಏನೂ ಇಲ್ಲ. ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ಮಾಡಿದ ಕೂಡಲೇ ಖಾಲಿ ಮಾಡಿದ್ರು. ನೀವು ನಿಮ್ಮ ಮನೇಲಿ ಮಾಡಿ ನಿಮ್ಮ ಮಕ್ಕಳಿಗೆ ಇಷ್ಟ ಆಗೋಂಗೆ ಕೊಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕರವಾದಂತಹ ಈ ಮಖಾನ ಹೇಗಿತ್ತು, ನಿಮ್ಮ ಮನೇಲಿ ಮಾಡಿದ್ದು ರೀತಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ಹೋಗಿ ಬರಲ್ಲ. ನಮಸ್ಕಾರ.